कनिष्ठ वेतन जारी Thank you. State which solution you are. So, sir will come to you. One more. Tell me the issue so that it is ಈಗಾಗಲೇ ಈ ವಿದ್ಯುತ್ ಮುಖಾಂತರ ಬೇರೆ ಸಾಕಷ್ಟು ಹೆಚ್ಚಾಗಿದೆ. ಈಗಿನ ಹಂತ ನೋಡಿದರೆ ಇಂಡಸ್ಟ್ರಿಗಳು ಸಣ್ಣ ಸಣ್ಣ ಉದ್ಯಮಗಳು ಮೊದಲು ಬಂದಾಗುತ್ತೆ. ಆ ಸಣ್ಣ ಉದ್ಯಮಗಳು ಬಂದಾಗೋದ್ರ ಮುಖಾಂತರ ದೊಡ್ಡ ಇಂಡಸ್ಟ್ರಿಗಳು ಈಗಾಗಲೇ ಆ ದಾರಿಯಲ್ಲಿ ಮುಖಾಂತರ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ಅದಕ್ಕೆ ಸರ್ಕಾರ ಏನು ಇಮಿಡಿಯೇಟಾಗಿ ಏನು ಹೆಚ್ಚು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಗಮನ ತೊಗೊಂಡು ನಮ್ಮನ್ನೆಲ್ಲ ಕಾನ್ಫಿಡೆನ್ಸ್ ಆಗಿ ತೊಗೊಂಡು ರೇಟ್ ಏನು ಹೆಚ್ಚು ಮಾಡಬೇಕಾಗಿದೆ ಸ್ಟೆಪ್ ಬೈ ಸ್ಟೆಪ್ ಹೆಚ್ಚು ಮಾಡಬೇಕಂತ ವಿನಂತಿ ಮಾಡ್ತೀವಿ. ಯಾಕಂದರೆ ಕೋರ್ಟನ್ನು ಈಗಾಗಲೇ ಹೇಳಿರೋದ್ರ ಮುಖಾಂತರ ಪ್ರತಿಯೊಂದು ಸಂಘಗಳನ್ನು ಕಾನ್ಫಿಡೆನ್ಸ್ ಆಗಿ ತೊಗೊಂಡು ತಮಗೆ ಏನು ರೇಟ್ ಹೆಚ್ಚು ಮಾಡಬೇಕಂತ ಇದೆ. ಬಟ್ ಅದನ್ನು ಬಿಟ್ಟು ಸರ್ಕಾರ ಇದ್ರ ಬಗ್ಗೆ ಡೈರೆಕ್ಟಾಗಿ ಯಾರ ಜೊತೆನೂ ಡಿಸ್ಕಸ್ ಮಾಡಿದೆ ಅವರು ಈಗಾಗಲೇ ಮಿನಿಮಮ್ ವೇಜಸನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದನ್ನು ನಾವು ಅಂದರೆ ದೂರ ಒಂದು ಆಲೋಚನೆ ಮಾಡಿದಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬಂದಾದರೆ ಎಂಪ್ಲಾಯ್ಮೆಂಟನ್ನೇ ಎಲ್ಲ ಹೋಗುತ್ತೆ. ಯಾಕಂದರೆ ಎಲ್ಲಿವರೆಗೆ ನಾವು ಇಂಡಸ್ಟ್ರಿ ಆಗಲಿ ಟ್ರೇಡ್ದವರಾಗಲಿ ಎಲ್ಲ ಅಸೋಸಿಯೇಷನ್ಗಳು ಇರೋರು ಅಲ್ಲಿವರೆಗೆ ಮಾತ್ರ ಈ ಎಂಪ್ಲಾಯಿಗಳು ನೌಕರರು ವರ್ಕ್ ಮಾಡಬೇಕು. ಎಲ್ಲಿವರೆಗೆ ನಾವೇ ಇರೋದಿಲ್ಲ ಅಂದರೆ ಯಾವುದೂ ಇದಾಗೋದಿಲ್ಲ. ಅದಕ್ಕೆ ಈ ಇಫೆಕ್ಟ್ ಯಾಕಂದರೆ ಒಂದು ಸೈಡ್ ಗೌರ್ಮೆಂಟ್ ಹೇಳುತ್ತೆ GDPಯಲ್ಲಿ ಸಣ್ಣ ಕೈಗಾರಿಕೆ ಉದ್ಯಮಿಗಳು 38% ನಿಮ್ಮದೇ ಕಾಂಟ್ರಿಬ್ಯೂಷನ್ ಇರುವಾಗ ಕೊಡುಗೆ ಇರುವಾಗ ನಮ್ಮ ಬಗ್ಗೆ ಯಾವುದೂ ಕಾಳಜಿ ಮಾಡದೇ ಇದ್ದೆ ಬರೇ ರೇಟ್ ಹೆಚ್ಚು ಮಾಡೋದು ಅಥವಾ ಮಿನಿಮಮ್ ವೇಜಸ್ ಹೆಚ್ಚು ಮಾಡೋದು ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ಮೊದಲೊಂದು ನಮ್ಮದು ವಿಚಾರ ಮಾಡಿರಿ. ಯಾಕಂದರೆ ಇನ್ನೂವರೆಗೂ ಒಂದು ಕಾನೂನು ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಯಾವುದೂ ಕಾನೂನು ಇಲ್ಲ. ಅದಕ್ಕೆ ದಯವಿಟ್ಟು ಮೊದಲು ನಮ್ಮನ್ನು ಪ್ರೊಟೆಕ್ಟ್ ಮಾಡಿ, ಇಂಡಸ್ಟ್ರಿಗಳನ್ನು ಪ್ರೊಟೆಕ್ಟ್ ಮಾಡಿ, GDPಯನ್ನು ಹೆಚ್ಚು ಮಾಡೋದಕ್ಕೆ ಒಂದು ಅವಕಾಶ ಕೊಡಿ. ನಮ್ಮನ್ನು ಒಳ್ಳೆಯ ರೀತಿಯಿಂದ ಒಂದು ಉದ್ಯೋಗ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪನೆ ಒಂದು ಮಾಡಿ ಕೊಟ್ಟು ದಯವಿಟ್ಟು ಮಿನಿಮಮ್ ವೇಜಸ್ ಬಗ್ಗೆ ಡಿಸ್ಕಸ್ ಮಾಡಿ ಎಲ್ಲಿವರೆಗೆ ನಾವು ಕಾನ್ಫಿಡೆನ್ಸ್ ನಮ್ಮನ್ನು ತೊಗೊಂಡು ನಮ್ಮ ಬಗ್ಗೆ ಡಿಸ್ಕಸ್ ಮಾಡಿ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಏನು ಅರೇಂಜ್ ಮಾಡ್ತೀರಿ ಅಲ್ಲಿವರೆಗೆ ಇದನ್ನು ತರಬೇಡ್ರಿ, ಇಲ್ಲೇ ನಿಲ್ಲಿಸ್ರಿ. ಮುಂದೆ ಅಲ್ಲ ಸುತ್ತಮುತ್ತಲು ಸ್ಟೇಟ್ಗಳು ಕಂಪೇರ್ ಮಾಡಿದಾಗ ಭಾಳ ರೇಟ್ ಕಡಿಮೆ ಇದೆ. ಈಗಿನ ನಾವು ಏನು ಒಂದು ವಿಚಾರ ಮಾಡಿದಾಗ ಇಡೀ ನಮ್ಮ ರಾಷ್ಟ್ರದಲ್ಲೇ ನಮ್ಮ ಹೈಯೆಸ್ಟ್ ಕರ್ನಾಟಕ ಹೈಯೆಸ್ಟ್ ಇದೆ. ಇದನ್ನು ಒಂದು ಯಾಕಂದರೆ ನಮಗೆ ಈಗಿನ ದಿವಸದಲ್ಲಿ ಯಾವುದೇ ಒಂದು ಕಾಂಪಿಟೇಷನ್ ನಾವು ನಿಲ್ಲಬೇಕಂದ್ರೆ ನಮ್ಮ ಕಾಸ್ಟ್ ಇದು ಪ್ರಾಡಕ್ಟ್ ಭಾಳ ಕಡಿಮೆ ಇರಬೇಕು, ಇಫೆಕ್ಟ್ ಭಾಳ ಇರಬೇಕು. ಅದಕ್ಕೆ ದಯವಿಟ್ಟು ತಮ್ಮ ಮುಖಾಂತರ ನಾವು ಒಂದು ರಾಜ್ಯಕ್ಕೆ ಸರ್ಕಾರಕ್ಕೆ ನೀವು ಒಂದು ವಿನಂತಿ ಮಾಡ್ತೀವಿ. ಇದರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. ಇದನ್ನು ನಾವು ವಿಚಾರ ಮಾಡದೆ ಹಾಗೆ ಅದನ್ನು
ನೀವು ಕಾನೂನು ಒಂದು ಮುಖಾಂತರ ಇದನ್ನು ಜಾರಿಗೊಳಿಸಿದರೆ ನಾವು ಉಗ್ರ ಹೋರಾಟಕ್ಕೆ ನಿಂತು ಕೈಗಾರಿಕೆಗಳನ್ನು ಬಂದ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಎಚ್ಚರಿಕೆಯನ್ನು ಕೊಡ್ತೀವಿ. ಧನ್ಯವಾದಗಳು. ಇದರಲ್ಲಿ ಎರಡು ವಿಚಾರ ಕಾನೂನಾತ್ಮಕವಾಗಿ ತಾವು ಹೋರಾಟ ಮಾಡೋದು ಅದರ ಬಗ್ಗೆ ತಾವು ಯೋಚನೆ ಮಾಡಿ ಓಲ್ಡ್ ಆ್ಯಕ್ಟ್ ಆ್ಯಕ್ಟ್ ತಾವು ಏನು ಕೋರ್ಟಿಗೆ ಹೋಗಿ ಏನು ಅಪ್ಲಿಕೇಶನ್ ಕೊಡ್ತೀವಿ ಅದೊಂದು ರೀತಿ. ಸೆಕೆಂಡ್ ನಮ್ಮ ಸೈಡಿಂದ ಈಗ ಸರ್ಕಾರ ಒಂದು 2 days ತಗೊಂಡಿದ್ದು ಸೆಟಲ್ ಆಗಲಿಲ್ಲ. ಆದ ನಂತರ ಲಿವಿಂಗ್ ಮಿನಿಸ್ಟರ್ ಹಾಗೂ ಇಂಡಸ್ಟ್ರಿಯಲ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಲಿಕ್ಕೆ ಮೆಸ್ಕಾಮಲ್ಲಿದ್ದಾಗ ಹೆಂಗೆ ನಾವು ದಟ್ ವಿಲ್ ಬಿ ಅ ವೆರಿ ಗುಡ್ ವೇ ಟು ಡೂ ಇಟ್. ಸೊ ಎಲ್ಲರ ಗಮನದಲ್ಲಿ ಇರಲಿ ದಟ್ ವಿ ವಿಲ್ ಟ್ರೈ. ಇನ್ನೊಂದು 2 days ತಗೊಳ್ತೀನಿ, ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬರಲಿ ಆ್ಯಂಡ್ 2-3 days ಒಳಗಡೆ ಬರುತ್ತೆ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ಗೊತ್ತಾಗ್ತದೆ. ಅದಾದ ನಂತರ ಲಿವಿಂಗ್ ಮಿನಿಸ್ಟರ್ ಆಸ್ ವೆಲ್ ಎಸ್ ಇಂಡಸ್ಟ್ರಿ ಮಿನಿಸ್ಟರ್ ಕೂರಿಸ್ಕೊಂಡು ಅಲ್ಲಿನೂ ಬ್ಯಾಂಗ್ಳೂರಲ್ಲಿ ತಮ್ಮ ಅವರಿಗೆ ಹೇಳಿ ಸ್ಮಾಲ್ ಸ್ಕೇಲ್ ಕಾಸಿಯಾ ಆಲ್ರೆಡಿ ಕೋರ್ಟ್ ಇವತ್ತು ಸೊ ಅವ್ರಿಗೊಂದು ಮಾತು ಹೇಳ್ಬಿಡಿ. ಸೊ ಇಲ್ಲಿಂದ ನಾವು ಅಪ್ಲಿಕೇಶನ್ ಮೂವ್ ಮಾಡ್ತೀವಿ, ನಾನು ಬ್ಯಾಂಗ್ಳೂರ್ ಹೋಗ್ತೀನಿ, ಒಂದು 2 days ಬಿಟ್ಟು ಹೋಗ್ತೀನಿ. ಆವಾಗ ಅಲ್ಲಿ ಮಾತಾಡ್ಬೇಕು, ಅಲ್ಲಿ ಅರೇಂಜ್ ಮೀಟಿಂಗ್ ಕಾನೂನು ಮುಖಾಂತರ ಹೋರಾಡೋದು ಅಂತ ಇಂಡಸ್ಟ್ರಿ